ಕಮಾನ್ ಕಿರಣ್ ಕಮಾನ್. ಹಾ ನಮ್ ಕಿರಣ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನೀತ್ ರಾಜ್. ಇವತ್ತು ಒಂದು ಸ್ಪೆಷಲ್ ಜಾಗ ಅಂದ್ರೆ ಕವಳ ಕೇವ್ಸ್ ಅಂತ ಐತಿ, ದಂಡೇಲಿ ತೆಲೆಯಲ್ಲಿ ಹೊಂಟೇವಿ. ಅದು ಶಿವರಾತ್ರಿ ಸ್ಪೆಷಲ್ಲ. ಇವತ್ತು ಮಾರ್ಚ್ 11, ಸಮಯ 3:30. ನಮ್ಮ ಫ್ರೆಂಡ್ಸ್ ಆಲ್ರೆಡಿ ರೆಡಿಯಾಗಿದ್ದಾರೆ, ಕಾರು ರೆಡಿ ಆಗ್ಯದ. ಇನ್ನು ಹೊಂಟೆ ಬಿಡೋದ. ಇನ್ನು ಕಾರ್ ತೊಗೊಂಡು ಅಲ್ಲಿ ಹೋದಿಂದ ಕವಳ ಕೇವ್ಸ್ ಸ್ಪೆಷಲ್ ಏನ, ಅಲ್ಲಿ ಯಾಕೆ ಹೊಂಟೇವಿ ಏನ ಅಂತ ಎಲ್ಲ ತೋರಿಸ್ತೀವಿ. ಈಗ ಸದ್ಯಕ್ಕೆ ದಾಂಡೇಲಿದಾಗ ಅದೇವಿ, ಸ್ವಲ್ಪ ಹಾಲ್ಗಿಲ್ ಕುಡಿ ಅಂತೀವಿ. ಇಲ್ಲಿ ನಮ್ಮ ಜೋಡಿ ಇನ್ನೊಬ್ರು ಸ್ಪೆಷಲ್ ಪರ್ಸನ್ ಬಂದಾರ, ರಾಹುಲ್. ಇನ್ನೊಬ್ರ ಎಪಿಕ್ ಪರ್ಸನ್, ಕಾಮಿಡಿ ಪರ್ಸನ್ ಅಂದ್ರೆ ನಮ್ದ್ರಾಗ ಕಿರಣ್ ಅವ್ರು ಬಂದಾರ. ಈಗ ಕಿರಣ್ ಅವ್ರು ಎಲ್ಲ ಫುಲ್ ನಾಷ್ಟ ಇಷ್ಟ ಮಾಡಿ ಎಲ್ಲ ರೆಡಿ ಆಗಿದ್ದಾರೆ. ಈಗ ನಾನು ಕೊಡಂಗಿಲ್ಲ. ಈಗ ಇಲ್ಲಿಂದ ಒಂದು 20-24 ಕಿಲೋಮೀಟರ್ ಐತಿ, ಕವಳಕ್ಕೆ ಹೋಗ್ಬೇಕು. ಹೋಗೋಣ ಅಂತ. ಸ್ವಲ್ಪ ಫಾಗ್ ಈಗ ಬಿದ್ರಿಂದ ಸ್ವಲ್ಪ ಲೇಟ್ ಆತ. ಈಗ ಆಲ್ರೆಡಿ 6 ಗಂಟೆ ಆಗ್ಯದ. ಒಂದು 6-6:30 ಹೋಗ್ಬೋದ. ನಡ್ರಿ, ಹತ್ತಕ್ಕೆ ಚಾಲೂ ಮಾಡೋಣ. ಕವಳದಾಗ ಅಲ್ಲಿ ಗಾಡಿ ಪಾರ್ಕ್ ಮಾಡಿದ್ದು, ಅಲ್ಲಿಂದ ಇಲ್ಲಿಂದ 12 ಕಿಲೋಮೀಟರ್ ಅದ. ಆಕ್ಚುಲಿ ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ಬಿಡಂಗಿಲ್ಲ, ಅಲ್ಲೆಲ್ಲ ಪ್ರಾಬ್ಲಮ್ ಆಕತ್ತ ಅಂತೇಳಿ ಗೌರ್ಮೆಂಟ್ ಬಸ್ ಬಿಡ್ತಾರ. ಇವರು ಸಂತೋಷ್ ನಾಯಕ್ ಅಂತ ಹೇಳಿ ಟಿಕೆಟ್ ತೊಗೊಂಡ್ರ. ಒಬ್ಬೊಬ್ರಿಗೆ 25 ರೂಪಾಯಿ, 125. ಇನ್ನು ಒಳಗೆ ಹತ್ತಿದ್ದಿಂದ ಕಾನ್ಸ್ಟೇಬಲ್ ಸಂತೋಷ್ ನಾಯಕ್ ಅಂತ. ಇಲ್ಲೆಲ್ಲ ವ್ಯವಸ್ಥೆ ಎಲ್ಲ ಇವರು ಮಾಡ್ತಾರೆ. ಸೊ ಹೋಗೋದು ಈಗ 12 ಕಿಲೋಮೀಟರ್ ಒಳಗದ. ಎಷ್ಟೊತ್ತಾಗ್ತದ್ರಿ? ಒಂದು ಹಾಫ್ ಆನ್ ಅವರ್ ಒಳಗೆ ಹೋಗ್ಬೋದ. ಅಲ್ಲಿಂದ ಮತ್ತೆ ಪಾಳೆ ಹಚ್ಬೇಕು. ಈಗ ಮಂದಿಗಿಂತ ಭಾಳ ಬಂದಾರ. ಹೇಳ್ರಿ. ನೋಡಿ ಬಂದ್ರಿ? ಹಾ ನಡ್ರಿ. ನೋಡಿ ಬಂದಿ? ಹಾ ಚಲೋ ಇತ್ತು. ಇಲ್ಲಿ ನೋಡ್ರಿ, ಇಲ್ದ ಹುಡುಗರು ಗಿಡಗರೆಲ್ಲ ಮಸ್ತ್ ಶಿವನ್ ದರ್ಶನ ಮಾಡ್ಕೊಂಡ್ ಬರತ್ತ ಶಿವರಾತ್ರಿ ದಿನ. ಎಲ್ಲಿಂದ ಬಂದಿರಣ್ಣ? ನೋಡ್ರಿ, ಹಾವೇರಿಯಿಂದ ಬಂದಾರ. ಸೂಪರ್. ಟಾಟಾ ಮಾಡ. ನಡ್ರಿ ಹೋಗೋ. ನಮ್ದ್ರಿ ಬೈಲೊಂಗಲ್ಲ ನೋಡಿ. ಇದ ಹುಡುಗರು ಇನ್ಸ್ಪಿರೇಷನ್ ಹೋಗಕ್ಕ. ಸಣ್ಣ ಸಣ್ಣ ಹುಡುಗರು ಹೊಂಟಾರು. ನಡ್ರಿ ಹೋಗೋ. ಅಲ್ಲಿ ನೋಡ್ರಿ, ಇಲ್ಲ ಕಟ್ಟಿಗೆ ಜಗಾಡತ್ತಾರ ಇಬ್ರು. ಆಕ್ಚುಲಿ ಅಲ್ಲಿ ಬೋರ್ಡ್ ಐತ್ಲ, ಬೋರ್ಡ್ ಅಂತ ಹೇಳಿ ಪಾಳೆ ಹಚ್ಚಿದ್ವಿ. ಇಲ್ಲಿ ಬರಾಕ ಒಂದು 20 ನಿಮಿಷ ಆತ. ಈಗ ಮೆಟ್ಲು ಬರ್ತಾವಂತ, ಒಂದು 600 ಮೆಟ್ಲು ಅದಾವಂತ. 600 ಮೆಟ್ಲ ಇಳಿದೇನು ದೊಡ್ಡ ಮಾತಿಲ್ಲ. ಆ ಕಡೆ ದರ್ಶನ ಮಾಡ್ಕೊಂಡು ಹತ್ಬೇಕಲ್ಲ, ಅದು ತ್ರಾಸ ಐತಿ. ನೋಡೋಣ, ಹತ್ತೋನಂತ. ಇಲ್ಲಿ ನೋಡ್ರಿ, ಕೇವ್ ಸಮೀಪ ಬಂದ್ವಿ. ನಮ್ಮ ಸ್ಕೂಲ್ ಅವ್ರ ಕಡೆ ಏನಾಗಿತ್ತು, ಒಂದು ಸ್ಪೆಷಲ್ ID ಕಾರ್ಡ್ ಇತ್ತು. ಹಿಂಗಾಗಿ ಒಂದು ಸ್ವಲ್ಪ ಪರ್ಮಿಷನ್ ತಗೊಂಡು ಮುಂದೆ ಬಂದ್ವಿ. ಹಿಂಗಾಗಿ ಒಂದು
ಇಲ್ಲಿ ನೋಡ್ರಿ ಆಲ್ರೆಡಿ ಗುಹೆ ಬಂತೀಗ, ಗುಹೆಗೆ ಹೋಗೋದ. ಬಗ್ರಿ ಬಗ್ರಿ ತಲೆ ಬಡ್ಸೋತಿ. ನೋಡ್ರಲ್ಲ ಮ್ಯಾಲ್ ಬಡಿತೈತಿ, ಸಾವಕಾಶ ಹೋಗ್ಬೇಕ. ಆಯ್ತಾಯ್ತು. ಗಣೇಶ್ ಗಣೇಶ್ ಕೈ ತೆಗಿಯೋ ದೋಸ್ತ ಅಂತ ದರ್ಶನ ಎಲ್ಲ ಆಲ್ಮೋಸ್ಟ್ ಮುಗೀತ. ಒಂದು 10 to 15 ಮಿನಿಟ್ಸ್ ಹಿಂಗೆ ಒಳಗೆ ಹೋಗಿ ಹಿಂಗೆ ಸುತ್ತಾಶ್ ಬರ್ಬೇಕು. ಮನ್ಕಾಲ್ ಊರಿ ಎಲ್ಲ ಏನದ ಬಗ್ಗಿ ಗಿಗ್ಗಿ ಎಲ್ಲ ಬರ್ಬೇಕಿಲ್ಲ ಅಂದ್ರೆ ತಲೆಗೆ ಬಿಡ್ತೈತಿ. ಲೆಟ್ರಲ್ಲಿ ಬಗ್ಗಿ ಹೋದ್ರೆ ಚಲೋ, ಮಂಡಿ ಊರಿ ಹೋದ್ರೆ ಭಾಳ ಚಲೋ. ಅಂದ್ರೆ ನೀವು ಈಸಿಯಾಗಿ ಜಲ್ದಿ ಹೋಗ್ಬೋದು. ಎಲ್ಲ ಹತ್ತಿ ಬಂದ್ವಿ. ಮ್ಯಾಕ್ಸ್ ಅಂದ್ರೆ ಒಂದು 20 ನಿಮಿಷ. ನಮ್ದು ಇನ್ನೊಂದು ಗಡಿ ಐತಿ, ಪೇಷಂಟ್ ಗಡಿ. ಇನ್ನ ಕಾಣಲ್ತದ, ಇನ್ನ ಹಿಂದದ. ಹೆಸರಿ ಪೊಲೀಸ್ ಅಂತ ಹೇಳ್ಕೊಂಡ್ರೆ ಹೇಳ್ತಾನ, ಪೊಲೀಸ್ ಅಲ್ಲ ಸುಳ್ಳ. ಪೊಲೀಸ್ ಬರ್ತೀವಿ ಕರೆ ಎಲ್ಲ ಮಾಡ್ತಾನೆ ಅಲ್ಲಿ ಕರೆ. ನಮ್ಮ ವಿಜಯವ್ರು ಬಂದ್ರು. ಹೆಂಗಿತ್ತು ವಿಜಯ? ಬಾರು ಹೇಳ್ಬಂದೆ. ಮಸ್ತ್ ಇತ್ತ. ನಡ್ಕೊಂತ ಬಂದ್ರು. ನಿಮ್ಗೆ ಬಂದಿದ್ದು ಖುಷಿ ಆಗ್ತದೆ. ನಡ್ಕೊಂತ ಬಂದಿದ್ದಕ್ಕೂ ವೇಸ್ಟ್ ಇಲ್ಲ. ಬಂದಂಗ ಅನ್ಸಲ್ಲ, ಇಳ್ದಂಗ ಅನ್ಸಲ್ಲ, ಹತ್ತಂಗ ಅನ್ಸಲ್ಲ. ಬರ್ರಿ, ಮಿಸ್ ಮಾಡ್ಕೊಬಾರ್ರಿ, ಮಜಾ ಮಾಡ್ರಿ. ಶಿವರಾತ್ರಿ ಒಂದ ದಿನ ಓಪನ್ ಇರ್ತೈತಿ, ರಾತ್ರಿನೂ ಓಪನ್ ಇರ್ತೈತಿ. ನೀವು ರಾತ್ರಿ ಎಷ್ಟು ಜಲ್ದಿ ಬರ್ತೀರ ಅಷ್ಟು ಚಲೋ ನಿಮ್ಗೆ. ಅಂದ್ರೆ ಜಲ್ದಿ ಹತ್ತಿ ಜಲ್ದಿ ಇರ್ತಾರೆ. ಇಲ್ಲಾಂದ್ರೆ ಲೈನ್ ಒಳಗೆ ನಿಲ್ಲೋದಾಗ್ತೈತಿ, ಸ್ವಲ್ಪ ತ್ರಾಸ ಆಗ್ತೈತಿ ಅಷ್ಟೇ. ಮತ್ತು ಶಿವರಾತ್ರಿ ಎಲ್ಲ ಉಪವಾಸ ಮಾಡ್ಬೇಕು. ಅದ್ರ ಸಲುವಾಗಿ ಹೋಗೋ ನೀನು ವಾಪಸ್ ಬಸ್ ಹತ್ತಿ ಕಾರ್ ಅಂತೇಳಿ ಹೋಗಿ ಹೊಂಟು ಬಿಡೋ. ಕಮಾನ್ ಕಿರಣ್, ಕಮಾನ್. ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಈಗ. ಹಾ, ನಮ್ ಕಿರಣ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತ ಕಿರಣ್? ದೇವರಾಣ ತೋರಿಸ್ಬಿಟ್ಟು ನಂಗೆ ನಿಂತಿ. ದೇವರಾಣ ತೋರಿಸ್ಬಿಟ್ಟೆ ಇದ್ದಿಲ್ಲ. ಟ್ರೆಕ್ಕಿಂಗ್ ದೇವರ ದಿನ ಫೋನ್ ಹಚ್ಚಿದ್ದೇವೆ. ಹಿಂಗದು ನೀರು ಬಂದಿರೋದು ಸಾಧಾರ ಬರ್ತೀವಿ ಪಿಟಕಿನೇ. ನಾವು 5ನೇ ಸಲ ಬರೋದು. ಈಗ 5ನೇ ಸಲ ನಾವು ಆ ರೂಟಿಂದ ಬರ್ತಿದ್ವಿ. ಅಂಬಿಕಾನಗರ್ ಅಂಬಿಕಾನಗರಿಂದ ಬರ್ತಿದ್ವಿ. ಇದು ಬೆಸ್ಟ್ ರೂಟ್ ಈಗ. ಏಜಾದ್ರು ಬರ್ಬೋದು ಈ ರೂಟ್ಲಿ. ಆ ರೂಟ್ ಬರಕ್ ಆಗಲ್ಲ, ಯಾಕಂದ್ರೆ ಸ್ಟೆಪ್ ಸರಿ ಇಲ್ಲ, ಹಿಡ್ಕೊಳಕ್ಕೂ ಏನೂ ಇಲ್ಲ. ಅದೇ ಬೆಸ್ಟ್. ದರ್ಶನ ಮಾತ್ರ ಭಾರಿ ಅಷ್ಟೇ ಇದೆ. ಅಜ್ಜಿ ನೋಡ್ರಲ್ಲ, ಅಜ್ಜಿ ಬರಗಾಲಿ ಕೆಳಗೆ ಬಂದ್ರ ದರ್ಶನ ಮಾಡ್ಕೊಂಡ. ಅಮ್ಮ ಎಲ್ಲಿಂದ ಬಂದಿರಿ? ಹಳ್ಯಾಡ್ರಿ? ವರ್ಷ ಬರ್ತೀರಿ? ಓಹ್, ಅಮ್ಮಾರ್ದು ಇದು ಫಸ್ಟ್ ವರ್ಷ ಅಂತ. ನಮ್ಮ ಕಿರಣ್ ನೋಡ್ರಿಲ್ಲ ಸೈಡ ಶೂಸ್ ಹಾಕೊಂಡ್ ಬರತ್ತಾನು. ಆ ಕಡೆ ಅಮ್ಮ ನೋಡ್ರಿಲ್ಲ ಗಟ್ಟಿ ಶರೀರ ಹೆಂಗೈತಿ. ಒಳಗೆ ಶಿವಲಿಂಗ ನೋಡಿದ್ರಲ್ಲ, ಅದ್ರ ಮೇಲೆ ಹಿಂಗೆ ನೀರು ಬಿದ್ದು ಶಿವಲಿಂಗ ಫಾರ್ಮ್ ಆಗೈತಿ. 4 ರಿಂದ 5 ಫೀಟ್ ಐತಿ. ಆಮೇಲೆ ವಿಡ್ತ್ 2 ರಿಂದ 3 ಮೀಟರ್ ಐತಿ. ಆಮೇಲೆ ಇದು ರಾತ್ರಿ 12 ಗಂಟೆಯಿಂದ ಸಂಜೆಗೆ 7 ಗಂಟೆ ತನಕ ಅಷ್ಟು ಓಪನ್ ಇರ್ತೈತಿ. ಅದಾದ್ಮೇಲೆ ಒಂದು ದಿನ ಅಷ್ಟು ಓಪನ್ ಇರ್ತೈತಿ. ನಿಮ್ಮ ತಾರೀಖು ಕಳ್ಕೊಳ್ಳುವಂಥ ಸಾಧ್ಯತೆ ಇರಂಗೇ ಇಲ್ಲ. ಯಾಕೆ ಒಂದೇ ದಿನ ಓಪನ್ ಆಗೋದ್ರಿಂದ ಜನ ಭಾಳ ಮಂದಿ ಬರ್ತಾರೆ. ಆ್ಯಕ್ಚುಲಿ ಕೊರೋನಾ ಸೀಸನ್ ಅಂತ ಹೇಳಿ ಮಂದಿ ಭಾಳ ಇಲ್ಲ. ಮಿನಿಮಮ್ ಏನಿಲ್ಲ ಅಂದ್ರೆ 1 ಲಕ್ಷದಿಂದ 2 ಲಕ್ಷ ಜನ ಬರ್ತಾರಂತ. ಇವತ್ತು ಶಿವರಾತ್ರಿ ಐತಂದ್ರೆ ಹಿಂದಿನ ದಿನ ಏನು ಮಾಡ್ತಾರೆ, ಮದ್ದುಗುಂಡ ಪಟಾಕ್ಷಿ ಇವನ್ನೆಲ್ಲ ಹಾರಿಸಿ ಏನು ಮಾಡ್ತಾರೋ, ಪ್ರಾಣಿಗಳೆಲ್ಲ ಈ ಕಡೆಯಿಂದ ಸರಿಲಿ ಅಂಥೇಳಿ ಪಟಾಕ್ಷಿ ಅದು ಹಾರಿಸ್ತಾರಂತ. ಆಮೇಲೆ ನಿಮ್ಗೆ ಅಂಬಿಕಾನಗರದಿಂದ ಬರುವಾಗ ಆನೆಗಳಲ್ಲಿ ಡ್ಯಾಮ್ದಾಗ ನೀರು ಕುಡಿದು ಅದೆಲ್ಲ ಸಿಗ್ತೈತಂತ. ಮತ್ತು ಪ್ರಾಣಿಗಳನ್ನು ಬಳದಂತ. ಮತ್ತು ಯಾವ ಪ್ರಾಣಿಗಳು ಸಿಗ್ತಾರ ಭಯ?
ಬ್ಲ್ಯಾಕ್ ಪ್ಯಾಂಥರ್ ಹಾಂ ಹಾಂ ಹಾರ್ನ್ ಬಿಲ್ ಹಾಂ 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 ಡಿಯರ್ ಹಾರ್ನ್ಬಿಲ್ ಬ್ಲ್ಯಾಕ್ ಪ್ಯಾಂಥರ್ ಹ್ಞೂ ಹ್ಞೂ ಒಂದು 20 ಜಾತಿ ಸಿಗ್ತಾವೆ. ಹಾರ್ನ್ಬಿಲ್ಲ 20 ಜಾತಿ ಸಿಗ್ತಾವೆ. ಓಹೋ ಹಾರ್ನ್ಬಿಲ್ಲ ಒಂದು ಏನಿಲ್ಲ ಅಂದ್ರೆ ಒಂದು 20 ಜಾತಿ ಸಿಗ್ತಾವಂತ. ನೀವು ಬರಾಕತ್ತಿ ಎಷ್ಟು ವರ್ಷ ಆತ್ರಿ? ಒಂದು 4 ವರ್ಷ 4 ವರ್ಷ. ಒಟ್ಟ ಬರ್ತೀರಿ? ಹಾಂ ಕಂಟಿನ್ಯೂ. ಹಾಂ ಹಾಂ 11:45 ನೋಡ್ರಿ ಟೈಮ್. ಬಂದ್ವಿ ನಮ್ಮ ಬಾಳೆ ಅಂತ ಬಸ್ನ್ಯಾಗ ಬಂದ್ವಿ ಆರಾಮ್ಸೆ. ಇಲ್ಲಿ ನೋಡ್ರಿಲ್ಲ ಹುಡುಗರು ಬಾಳೆ ಹೆಂಗೈತಿ. ಶರಣಾರ್ಥಿಗಳು ವಿನೀತ್ ಮೊಮ್ಮಗ ಫುಲ್ ಟ್ರೆಕ್ಕಿಂಗ್ ಮಾಡಿಸಿದ, ತಿರುವೇಟ್ ಅಡ್ಡಾಡ್ಸಿದ. ಏನ್ ತಲೆ ಕೆಡ್ಸ್ ನೋಡ್ರಿ, ಬರ್ರಿ ಮಾವನ ಬೆನ್ನ ಹತ್ರ ಅಡ್ಡಾಡ್ರಿ. ಹಂಗಲ್ಲ ಹುಡುಗರು ಹೆಂಗ್ ಹಂಗಲ್ಲ ಹಂಗ ಲೈಕ್ ಮಾಡಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆಲ್ರು ಹೋದ್ರೆ ತೋರಿಸ್ತಾನೆ. ಮತ್ತೆ ಎಕ್ಸ್ಪ್ಲೋರ್ ಮಾಡೋಣ ಹೊಸ ಹೊಸ ಜಾಗ ಯಾವರೇ ಇದ್ರು ಹೇಳ್ರಿ. ಜೀವನ ಹಾಳು ಮಾಡಿದ ಈ ಧನ್ಯವಾದಗಳು.